ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಡ್ತಿದ್ದಾನ ಯಾರ ತಗೊಂಡಿದ್ರೆ ಕೊಟ್ಬಿಡಿದೆ ನಿಮ್ಮ ಕೊಡ್ತೀಯ ಇವತ್ ಯಾರು ಇಲ್ದಕ್ ಮಾಡಿದ್ಯಾ ಇಲ್ಲ ಯಾರ ಇಲ್ದಿದ್ರೆ ಮಾಡ್ತೀನಿ ನಿಂಗ್ ದಿವಸ ಮಾಡಲ್ವಾ ಹೋಲ್ಡ್ ಮಾಡ್ತೀನಿ ಅವತ್ ಮಾಡಿರ್ಲಿಲ್ವಾ ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ ಚುಡಾಯಿಸ್ತವ್ರೆ ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ ಚುಡಾಯಿಸ್ತಾರೆ 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ ನಿನ್ ಚುಡಾಯಿಸ್ತಾರೆ 50 ರೂಪಾಯಿ 50 ರೂಪಾಯಿ ಹೋಗ್ಬಿಡ್ತಾರೆ 50 ರೂಪಾಯಿಗೆ ನಿಂಗೆ ಈಗ ಒಂದ್ ಅರ್ಧ ಮುಕ್ಕಾಲು ಗಂಟೆ ಆಯ್ತು ಬಂದು ಅದೇ ಪತ್ರಿಕೆ ಹಂಚಕ್ ಹೋಯ್ತು ಈಗ ಬಂದು ಮಗ ತೊಳ್ಕೊಂಡು ಒಳಗ್ ಕುಂತಿದ್ದೀನಿ ಇದು ಸೀರೆ ಹೊಲ್ದೈತ್ ಕಾಣ ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ ಬೆಳ್ಳೆವೇರ ನಾವ್ ಟೈಲರು ಬೆಳಿಗ್ಗೆ ಬರ್ತಾರೆ ಬಿಡ್ರಿ ಬೆಳಿಗ್ಗೆ ಬರ್ತಾರೆ ಅಷ್ಟೇತಿಯನ ಎಷ್ಟೊತ್ತಿಗೆ 11 ಗಂಟೆ ಹಂಗ್ ಬರ್ತಾರೆ 10 ಗಂಟೆಗೆ ಬರ್ತಾರ 11 ಗಂಟೆಗೆ ಬರ್ತಾರೆ ಇವತ್ತೇ ಹೊಲ್ಟಿದ್ರು ಹಂಗಾಗಿ ನಾಳೆ ಬರ್ತಾರೆ ಉಕ್ಸು ಮುಂದಕ್ಕೆ ಇಕ್ಲ ಅಣ್ಣ ಹಿಂದಕ್ಕೆ ಇಕ್ಲ ನನಗೆ ಗೊತ್ತಾಗಲ್ಲ ಅದು ನನಗೆ ಗೊತ್ತಾಗಲ್ಲ ಅವ್ರನ್ನ ಕೇಳ್ರಿ ಯಾರನ್ನ ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು ಅದೇ ನಿಮ್ ಹೆಂಡತಿ ಅವರು ಅಲ್ಲ ಅವರೆಲ್ಲ ಬಂದಿರೋದು ಅವ್ರು ಯಾರು ಅವರು ಈ ನಮ್ಮ ಅಣ್ಣನ ಮಗಳು ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ ಅಣ್ಣ ಅಕ್ಕ ಆಯ್ತಾ ನಿಮ್ ಮನೆಯವರು ಇಲ್ಲ ಅವ್ರಿಲ್ಲ ಎಲ್ಲಾದ್ರು ಮಗ ನೋಡ್ಕೊಳಕ್ ಹೋಗ್ಯಾರ ಮತ್ತೆ ಈಗ ಮಕ ತೊಳ್ಕೊಳಕ್ ಹೋಗಿರೋ ಏನೋ ಊರ್ಗ್ ಹೋಗಿರೋ ಹಂಗ ಹೇಳ್ತಿದ್ದ ಅಣ್ಣ ಈಗ ನಾವ್ ಉಕ್ ಸಿಕ್ಬೇಕು ಆಯ್ತು ಬರ್ತಿದ್ದಂಗೆ ಹೇಳ್ತೀನಿ ತಳಿಯಕ್ಕ ಉಕ್ಸು ಬರ್ತಿದಂಗೆ ಹೇಳ್ತೀನಿ ತಳಿಯಕ್ಕ ಅಯ್ಯೋ ತಡೆಯಣ ಒಂದ್ ನಿಮಿಷ ನೀನು ವಟ 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 ಅಂತ ಅನ್ಬೇಡ ಕಟ್ ಮಾಡ್ಬೇಡ ಉಕ್ಸು ಉಕ್ಸು ಇಕ್ಲೋ ಇಲ್ಲ ಜಿಪ್ ಹಾಕ್ಲೋ ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ ನೀನ್ ಯಾರು ಹೇಳಿ ಮಾತಾಡ್ತಿರೋದು ನಾನು ಅವ್ರ ಮನೆಯವರು ಯಾರ ಮನೆಯವರು ನರಸಿಂಹರಾಜು ಅವ್ರ ಮನೆಯವರು ಯಜಮಾನ್ರು ನಾನ್ರಿ ಲಲ್ಲಿ ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಚೂರು ಒಲೆಯಾಗೆ ನಾನು ಉಕ್ಸ್ ಹಾಕ್ಸೋ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋ ಅಂತ ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ ಕಡ್ದೈತೆ ನಂದಿಲ್ರಿ ಡ್ರೈವರ್ ಅವ್ರ ಊರ್ ಬಾಗ್ಲಾಗೆ ಅವಳೆ ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ ಯಾಕೆ ಹಿಂಗ್ ನಾಯಿ ಅರ್ಧಂಗ್ ಆಡ್ತಿದ್ಯಾ ನೀನು ಫೋನ್ ಮಾಡಿದ್ರೆ ತಾಯಿನಾಕೆ ₹1 ಊಟದಾಗ ಮಾಡ್ದಿಲ್ಲ ತೂಲ್ ಎಲ್ಲೂ ಜನಗಳ್ದಾವ ನೀ ಅಲ್ಲಿ ಮಡಿಕೊಂಡ್ರದಲ್ಲ ಎಸ್ಕೊಂಡ್ ಹೋಗುವಂತಾರ ಜನ ನಮ್ಮ ತೂಲ್ ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ ನಾನ್ ಸುಮ್ನೆ ಉಣ್ಣಂಗ್ ಮಾಡ್ದೆ ನಾನ್ ಏನ್ ಮಾಡ್ದೆ ನಿಂಗೆ ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ ಕೆಟ್ಟದೇನು ಆಗಿಲ್ಲ ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಅಂತಾರೆ ಹೋಗಿ ಕೇಳಕ್ ಹೋದ್ರಿ ಅವ್ರು ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ ನಾನು ಒಡವೆ ಕಿತ್ಕೊಂಡೆ ತುಂಬಾ ಆಗೋಯ್ತೆ ಮನೆಗೆ ನಂದು ಸೈಟ್ ಕಿತ್ಕೊಂಡೆ ಒಡವೆ ಕಿತ್ಕೊಂಡೆ ಮಾಂಗಲ್ಯ ಸರ ಕಿತ್ಕೊಂಡೆ ಎಲ್ಲ ಕಿತ್ಕೊಂಡೆ ನೀನು ಗುಂಜ್ ಕಿತ್ಕೊಂಡಿಲ್ವಾ ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು ನಿಂದು ಕೊಟ್ಟಿದ್ದಲ್ಲ ಹಂಗೆ ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ ಒಂದ್ ವರ್ಷದಿಂದ ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಡ್ತಿದ್ದಾನ ಯಾರನ್ನ ತಗೊಂಡಿದ್ರೆ ಕೊಟ್ಬಿಡಿದೆ ನಿಮ್ಮ ಕೊಡ್ತೀಯ ಇವತ್ ಯಾರು ಇಲ್ದಕ್ ಮಾಡಿದ್ಯಾ ಇಲ್ಲ ಯಾರ ಇಲ್ದಿದ್ರೆ ಮಾಡ್ತೀನಿ ನಿಂಗ್ ದಿವಸ ಮಾಡಲ್ವಾ ಹೋಲ್ಡ್ ಮಾಡ್ತೀನಿ ಅವತ್ ಮಾಡಿರ್ಲಿಲ್ವಾ ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ ಚುಡಾಯಿಸ್ತವ್ರೆ ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ ಚುಡಾಯಿಸ್ತಾರೆ 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ ನಿನ್ ಚುಡಾಯಿಸ್ತಾರೆ 50 ರೂಪಾಯಿ 50 ರೂಪಾಯಿ ಹೋಗ್ಬಿಡ್ತಾರೆ 50 ರೂಪಾಯಿಗೆ ನಿಂಗೆ ಇಲ್ಲ ನಿಮ್ಮ ಕುಡುಕ್ಮುಂಡೆ ನಿಮ್ಮ ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ಟು ಹುಟ್ಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರ ಹುಟ್ಟವನೇ ಎಂದಾನ ಒಂದ್ ಕರ್ಕಂತ ನಿಮ್ಮ ಕಿತ್ತು ಹೋಗ್ ಮುಂದೆ ನಾನ್ ನಿಂಗೆ ಏನೇನ್ ಮಾಡ್ದೆ ಕಾಸು ಕೊಟ್ಟೆ ಒಡವೆ ಕೊಟ್ಟೆ ಸೈಟ್ ಕೊಟ್ಟೆ ನನ್ನ 2 ಶಾಟ ಕೊಡ್ತೀನಿ ಒಡವೆ ಕೊಟ್ಟೆ ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ ಮಾಡಕ್ಲ್ವಾ ತೆಗಿಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿ ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು
ಆ ನಿಮ್ ಮಾವ ಸತ್ತೋದ್ರೆ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋದ್ರೆ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ್ನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಟ್ರಿ? ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾನು ತಲೆನೋವು ಮಾಡೋಣ? ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ನೀನ್ ಇಲ್ಲ ನಮ್ಮ ಮಾವ 5 ತಿಂಗಳಿಗೆ ಅಂತ ನಾವು ಓಡಾಡ್ತಾ ಇದ್ರಿ, ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ? ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಅಲ್ವಾ ಇಲ್ಲಿ? ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತು ನಾ ಏನಕ್ಕೆ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ತಲೆನೋವು ಬಂದ ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಿದಲ್ಲ. ಆ ಮನ್ಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಯ್ಸಾ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯರೇ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸಿರೋ ಮುಂದ್ ಮೆಟ್ಟೋರ್ದಂಗ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತಿ, ಅಷ್ಟು ಇದಾಗ್ಬಿಡೈತೆ. ನಾಕೆ ಅನ್ನ ತಿನ್ನ ಬಾಯಾಗಿ ಹೇಳ್ಸ್ಕೆ ಮಾತಾಡ್ತೀಯಲ್ಲ ನೀನ್ ತಾಯಿನಾಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅನ್ನಲ್ಲ ಮನಿ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಅಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತನ ಎಳೆದ ಬೋಲ್ತಾ ಇದ್ದೋ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು. ಆ ನೀರ್ ಒಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತಿದೆ, ತೆಳ್ಳಾಗಿರೋ ತೂದ್ದಾಗ್ಯಾಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಮುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಇಟ್ಟಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಗೆ ಬಂದಿದ್ದು ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು. ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದೆ, ಏನ್ ಮಾಡ್ಬೇಕು? ವಿಷ ಕುಡ್ದು ಬಿಡು. ಅಣ್ಣ ಎಲ್ಲಿದ್ದೀಣ? ನಾನೀಗ ಮುಗೇರಿಗೆ ಬಂದೆ. ಇದು ಪಟ್ಟ ಎಷ್ಟು ಗಂಟೆಗೆ? ಇದು ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದಿದೆ? ಪಟ್ಟ ಕೇಳಕ್ ಬರ್ಬೇಕಣ್ಣ, ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ ಬರ್ಬೇಕಾಯ್ತು. ಅದಕ್ಕೆ ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ, ಅದಕ್ಕೆ ಪಟ್ಟ ಕೇಳ್ಕೊಳಕ್ ನಮ್ಮ ಅಪ್ಪ ಫೋನ್ ಮಾಡು ಅಂತು. ಅದಕ್ಕೆ ಕೇಳ್ಬಿಟ್ಟು ಬರಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ? ದೇವ್ರು ಎಷ್ಟು ಗಂಟೆಗೆ ಬಂದಿದೆ ಮಂತಕ್ಕೆ? ಯಾರ ಮಂತಕ್ಕೆ? ನಿನ್ ಮೇಲೆ ದೇವ್ರು ಬರುತ್ತಲ್ಲಣ್ಣ. ನಿನ್ ಮೇಲೆ ದೇವ್ರು ಬರುತ್ತಲ್ಲ, ಪಟ್ಟ ಕೇಳಕ್ ಬೇಕಾಯ್ತು. ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ, ರಾತ್ರಿನೇ ಬರೋಣ ಅಂತಿದ್ದು. ರಾತ್ರಿ 12:30 ಹೊರಟಿದ್ದು, ಬಿಸಿಲು ಬಂದ್ಬಿಡ್ತು. ರಾತ್ರಿ 12:30 ಬಿಸಿಲು ಕಾಯ್ಸ್ಕೊಂಡ್ ಕೂತ್ಕೊಂಡ್ಬಿಡ್ತು. ನಮ್ಮ ಅಪ್ಪಾಜಿ ಬರ್ಲಿಲ್ಲ. ರಾತ್ರಿ 12:30 ಅಲ್ಲೇ 12:30 ಅಲ್ವನಕ? 12:30 ಬಿಸಿಲು ಬಂತು. ಆ ಬಿಸಿಲು ಕಾಯ್ಸ್ಕೊಂಡ್ ಕೂತ್ಕೊಂಡ್ಬಿಡ್ತು ನಮ್ಮಪ್ಪ. ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು. ಅದಕ್ಕೆ ನಮ್ಮಪ್ಪ ಈಗ ಹೋಗ್ ಕೇಳ್ಕೊಂಬ, ಹೋಗ್ ಬರೋಣ. ಪಟ್ಟ ದೇವ್ರ ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ ಹೇಳು? ನನಗೆ 12:30 ಬಿಸಿಲು ಬಂದಿತ್ತಾ? ರಾತ್ರಿ ಕೇಳೋಣ, ಈಗಲ್ಲ. ಈಗ ಅಡಿಸ್ಕೊಳ್ಳೋಷ್ಟು ಎಲ್ಲಿ ಏನೇನೈತೆ ಅನ್ನೋದೇ ಸಿಗ್ದಂಗೆ ಚೊಳ್ಳಿ ಹೊಡಿತಾ ಇತ್ತು. ರಾತ್ರಿ ಬಿಸಿಲು ಹತ್ತಿತ್ತು. ರಾತ್ರಿ 12:30 ಬರೋಣ, ಅದೇ ಪಟ್ಟ ಕೇಳಕ್ ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ. ನನ್ನ ದೇವ್ರು ಬಂದಿತ್ತಾ? ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಒಂದು ಬರೋಣ ಅಂತಿದ್ದ. ಬಿಸಿಲು ಬಂತಲ್ಲ, ಅಷ್ಟೊಂದು ಸುಮ್ಮನಾದ. ಎಲ್ಲ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು
ಮೊದ್ಲು ನೀನ್ ಯಾರು ಹೇಳು, ನಿನ್ಗೆ ಯಾರು ಅಡ್ರೆಸ್ ಹೇಳ್ತಾರೆ ಹಿಂಗ್ ನನಗ್ ಪಟ್ಟ ಬರ್ತೈತೆ ಅಂತ ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನನಗ್ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು? ಅವ್ನ್ ಕೇಶವ. ಇದು ಈಗ ಗ್ಲೂಕೋಸ್ ಬಂದಿದ್ದೀವಿ, ಗ್ಲೂಕೋಸ್ ಹಾಕಿ ಎಂದು ಮಾತಿಗಾದ್ರು ಬರ್ಕೊಟ್ಟವ್ರೆ. ಯಾಕಪ್ಪ ಏನಾಯ್ತಪ್ಪ? ಅದೇ ಬೇದಿ ಇದು ಮೈ ಕೈ ಹೊಡ್ತಾ ಜ್ವರ, ತಲೆ ನೋವು, ಕೆಮ್ಮು. 2 ಗ್ಲೂಕೋಸ್ ಹಾಕಿ ಒಂದು ಮಾತಿಗಾದ್ರು ಬರ್ಕೊಟ್ಟವ್ರೆ, ರೆಸ್ಟ್ ಆಗ ಅಂತ ಹೇಳಿದ್ರು. ಯಾವ ಆಸ್ಪತ್ರೆ ಇಲ್ಲಪ್ಪ? ಜೀವ ಕ್ಲಿನಿಕ್ ಅಂತ ಇದು. ಅಲ್ಲ ನಾನು ಪೂಜೆ ಮಾಡಿದ ಮೇಲೆ ನಿನ್ಗೇನು ಒಳ್ಳೇದಾ ಕಾಣ್ಲಿಲ್ವಾ? ಇಲ್ಲ ಸ್ವಾಮಿ, ಏನು ಕಂಡಿಲ್ಲ, ಬೇದಿ ಅದು ಅಂತಲ್ಲ ಅಷ್ಟೇ. ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಹೊಡೆದೆ ತಾನೆ ನೀನು ಮನೆ ಹತ್ರ? ಎಲ್ಲ ಮಾಡಿದೆ, ಬೇದಿ ಜಾಸ್ತಿ ಆಯ್ತು. ಬೇದಿ ಜಾಸ್ತಿ ಆಯ್ತಾ? ದೀಪ 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 ಹಚ್ಚಿರ್ತೀವಲ್ಲಪ್ಪ, ದೀಪ ಅದು ಜೋರಾಗಿ ಉರಿತು ಅಂದ್ರೆ ಏನ್ ಕೇಳು? ಮತ್ತೀಗ ಹಂಗೆ ಬೇದಿ ಜಾಸ್ತಿ ಆಯ್ತು ಅಂದ್ರೆ ನಿಂತು ಹೋಗಕ್ಕೆ. ಗೊತ್ತಾಯ್ತಾ? ಗೊತ್ತಾಯ್ತಾ ಈಗ ನಿನ್ಗೆ? ಬೇದಿ ಏನ್ ಕೇಳಿ ಜಾಸ್ತಿ ಆಯ್ತು? ದೀಪ ಜಾಸ್ತಿ ಉರಿದಾಗ ಆರೋಗ್ಯತೆ. ಬೇದಿ ನಿಂಗೆ ಜಾಸ್ತಿ ಆದಾಗ ಏನಾಗುತ್ತೆ? ನಿಂತೋಗುತ್ತೆ ಅಲ್ವಾ? ಅಲ್ವನೋ? ಈಗ ಹಲೋ ಹಲೋ ಹಲೋ, ಏನಪ್ಪ ನಾವು ಮಾತಾಡ್ತಾ ಇದೀವಿ, ನೀನೆಲ್ಲ ಮಾತಾಡ್ತಾ ಇದೀಯಾ? ಅಣ್ಣ ಓ ಊಟ ಆಯ್ತಣ್ಣ? ಊಟ ಆಯ್ತು ಸ್ವಾಮಿ. ಇಲ್ಲ ಇನ್ನೂ ತಿಂಡಿಲ್ಲ. ಒಂದೇ ಸಲ ಕೋಳಿ ತಾಂತಾ ಇದೀವಿ, ನಾಟಿ ಕೋಳಿ. ಅಣ್ಣ ನೀವು ಏನ್ ವ್ಯವಹಾರ ಮಾಡೋದಣ್ಣ? ನಾವೇನಿಲ್ಲ, ತರಕಾರಿ ವ್ಯಾಪಾರ, ಒಂಚೂರು ಅಂಗಡಿ ಐತೆ. ಏನಕ್ ನಕ್ಕದ್ ಇಷ್ಟದಾಗ? ನಿಮ್ ರೆಕಾರ್ಡಿಂಗ್ ಎಲ್ಲ ಕೇಳಿ ಅಣ್ಣ, ನಾವು ಗುಲ್ಬರ್ಗದ ಕಡೆಯವರು. ಏನ್ ರೆಕಾರ್ಡು? ನಾನ್ ಯಾವ ಆಡಾಡಲ್ರಿ, ಕೊರೋನಾ ಬಂದ್ ಕುಂತೈತಿ, ಯಾವ ಆಡಾಡಕ್ ಹೋಗೋಣ? ಅದೇನೋ ಯೂಟ್ಯೂಬ್ ಅಲ್ಲಿ ಹಾಕೋರಲ್ಲ ನಿಮ್ದು, ನರಸಿಂಹರಾಜುದು, ನೀವೇ ಅಲ್ವಾ? ರೆಕಾರ್ಡ್ ಆಡಿಲ್ಲ, ಅದೇನೋ ಬೈದಿರೋದು ಅಷ್ಟೇ. ಅಣ್ಣ ನಿಮ್ ಅಭಿಮಾನಿ 150 ಜನ ಅವ್ರು ಬೇಕಾರೆ ಇಲ್ಲಿ ಕುಂತಿದೀವಿ ಎಲ್ಲ, ನಿಮಗ್ ಫೋನ್ ಮಾಡ್ದು. ಓ ಅಣ್ಣ ಅದಕ್ಕೆ ಮಾತಾಡ್ಸ್ಬೇಕು ಅಂತ ಮಾಡ್ದಣ್ಣ. ತಪ್ಪಾಯ್ತಾ ಅಣ್ಣ? ಏನ ಮಾಡಿದ್ದು ಬೇಜಾರಾಯ್ತಾ? ತಪ್ಪಾಯ್ತಲ್ಲ ರೀ, ಅದೇನ್ರಿ ಅಷ್ಟೊಂದ್ ನಕ್ಬಿಟ್ರಿ ನಾವ್ ಹೆಂಗ್ ತಿಳ್ಕೊಳ್ಳೋಣ? ನೀವು ಒಬ್ಬೊಬ್ರು ನಗ್ತಾನೆ ಹಂಗೆ ತೀರೋಗ್ತಾರೆ, ಒಬ್ಬೊಬ್ರು ಗೋಳಾಡ್ಕೊಂಡ್ ಹಂಗೆ ತೀರೋಗ್ತಾರೆ, ಒಬ್ಬೊಬ್ರು ಮನಿ ಕಂಡಿದ್ದಂಗೆ ಹಂಗೆ ಉಸುರು ನಿಂತ ಹೋಗ್ತೈತಿ. ನಮ್ಮೂರ ಬೂಡ್ನಳ್ಳಿಗೆ ಇದು ಲಕ್ಷ್ಮಿ, ಇವ್ರ ಯಾರು ರುಕ್ಕಪ್ಪ ಮಗನ ಹೆಸರೇನ ಲಕ್ಷ್ಮಿ ಅಂತ, ರುಕ್ಕಪ್ಪ ಅವ್ರ ಮಗರೊಬ್ರು ಹಂಗೇನ ಮನಿ ಕಂಡು ಹಂಗೆ ನಿಗಿರ್ಕೊಂಡು ಹೆಂಗೆ. ನಾನು ಜಾಸ್ತಿ ನಗಕ್ ಹೋಗ್ಬೇಡಿ, ಬಾಡಿ ಒಳಗೇನ ತೊಂದ್ರೆ ಇದ್ರೆ. ಅಣ್ಣ ನಾವು ನಿಗುದ್ ಕಣದಿರ್ಲಿ, ನೀವ್ ನಿಗ್ರಕಂಬಿಟ್ರೆ ಎಷ್ಟು ಅಭಿಮಾನಿಗಳು ಕಷ್ಟದಲ್ಲಿ ಇರ್ತಾರೆ ಹೇಳ್ರಿ, ಎಷ್ಟು ದುಃಖ ಆಗುತ್ತೆ. ನೀವ್ ನಿಗ್ರಕಂಬಿಟ್ಟಿರ ಕಣ ಯಾವಾಗ ನಾವು? ಇಲ್ಲ ನೀವ್ ಹಂಗೆ ಮಾತಾಡಕ್ ಹೋಗ್ಬೇಡ್ರಿ, ನಗ್ಬೇಡಿ. ಇಲ್ಲಿ ನನಗೇನೋ ಒಂಥರ ಇದಾದಂಗ ಆತು, ಏನ್ ಹಿಂಗ್ ನಗ್ತಾರೆ ಅಂತ. ಅಣ್ಣ ನಿಮ್ಗ್ ಮದ್ವೆ ಆಗೈತ ಅಣ್ಣ? ಮದ್ವೆ ಆಗಿಲ್ಲ, ಮದ್ವೆ ಆಗಿಲ್ಲ, ಮಕ್ಳಾಗಿದಾವೆ. ಅಣ್ಣ ನಾವು ಅದೇ ಮದ್ವೆ ಆಗಿದೆ. ದೊಡ್ಡವ್ರು ನೀವು ಚಿಕ್ಕವ್ರ ನೋಡಿಲ್ವಲ್ಲ, ವಯಸ್ಸಲ್ಲಿ ದೊಡ್ಡವ್ರ ಚಿಕ್ಕವ್ರು ಅಂತ ಕೇಳ್ದೆ ಸ್ವಾಮಿ. ನಮ್ದು ಅಲ್ಲೇ 43. ಹೌದಾ? ಅಕ್ಕವ್ರ ಹೆಸರೇನಣ್ಣ? ಅಕ್ಕರ ಹೆಸರು ವಿಶಾಲಮ್ಮ ಅಂತ. ಮಕ್ಕಳಣ್ಣ? 2 ಇದಾವೆ ಸ್ವಾಮಿ. ಹೌದಾ? ಯಾವ? ಒಂದ್ ಹೆಣ್ಣು ಒಂದ್ ಗಂಡು. ಒಳ್ಳೇದಣ್ಣ. ಜೀವನದಲ್ಲಿ ಚೆನ್ನಾಗಿದ್ದೀರಣ್ಣ? ಓ ಚೆನ್ನಾಗಿದ್ದು. ಇದು ನಿಮ್ ಮಕ್ಳು ಎಷ್ಟ್ ಜನ ನಿಮ್ಗೆ? ನಿಮ್ಗೆ ಎಷ್ಟ್ ಜನ ಮಕ್ಳು ಒಂದೇ? ಓಯ್ ನಮ್ಗೆ ಇವಾಗ ಹೇಳಿದ್ದು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಮನೆಯವ್ರಿಗೆ ಎಷ್ಟ್ ಜನ? ಅಯ್ಯೋ ನಮ್ಗೆ 2 ಜನ, ನನ್ಗೆ ನಮ್ಮ ಮನೆಯವ್ರಿಗೂ 2 ಜನ, ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಅವ್ರಿಗೆ ಎಂತವು? ನಿಮ್ ಹೆಂಗಸ್ರಿಗೆ 2 ಮಕ್ಳು ಅಂದ್ರಲ್ಲ, ಅವ್ರಿಗೆ ಹೆಣ್ಣು ಗಂಡ ಇಲ್ಲ ಬರೀ 2 ಹೆಣ್ಣ 2 ಗಂಡ ಅಂತ ಕೇಳಿದ್ವಿ. ನಮ್ಗೆ ಇಬ್ರಿಗೂ ಒಂದೇ ಅಲ್ವ ಆಗೋದು, ಅವ್ರಿಗೆ ಬೇರೆ ನಮಗ್ ಬೇರೆ ಆಗ್ತಾವ. ಅಣ್ಣ ನಿಮ್ಗೆ ಜನ ಮಕ್ಕಳಣ್ಣ ಈಗ? ನಮಗೂ ನಮ್ ಹೆಂಗಸ್ರಿಗೆ ಬೇರೆ ಆಗ್ತಾವ, ನನಗ್ ಬೇರೆ ಆಗ್ತಾವ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ?
ನಮ್ಮ ಹೆಂಗಸರಿಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ ಮತ್ತೆ ನಿಮ್ಗೂ ಹೆಣ್ಣು ಗಂಡ ಒಂದು? ಈ ಬಣ್ಣ ಏನೋ ಸರಿಯಾಗಿ ಮರ್ತಾಗಂಗೆ ಹೇಳ್ತಿಲ್ಲಪ್ಪ ಅಣ್ಣ. ಹಲೋ ಹಲೋ ಅಣ್ಣ, ಈಗ ನಿಮ್ಗೆ ಎಜ್ಜೆನಣ್ಣ ಮಕ್ಕಳು? ನನ್ಗೊಂದು ಹೆಣ್ಣು ಒಂದ್ ಗಂಡು. ಮತ್ತೆ ನಿಮ್ ಹೆಂಗಸ್ರಿಗೆ? ಅಣ್ಣ ಹಾ ಅದ ಕಡ್ಡಿ ಎಲ್ಲ ತಂದ್ ಕೆದಕ್ ನೋಡ್ದೆ ಎಲ್ಲ ಗೊಂಡ್ಕೊಂಡ್ ಹೆಂಗ್ ಬದತ್ ಕಣ? ನಿಮ್ಮ ಫುಲ್ ಅಂದ್ರೆ ನಿಮ್ಮ ಫುಲ್ ಹಂಗೆ ನೀನ್ ಪಾಯಿನಾಕ ಯಾಕಣ್ಣ? ಅಣ್ಣ ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ ನಾನು ಇಟ್ರ ಹೆಸರು. ನರಸಿಂಹಣ್ಣ ಇಲ್ಲ ನಾನ್ ಹಲೋ ಹಲೋ ನರಸಿಂಹಣ್ಣ, ಓ ಹಬ್ಬ ಆಯ್ತಣ್ಣ? ಯಾವಪ್ಪ? ಯುಗಾದಿ ಹಬ್ಬ. ಎತ್ತಿಲ್ವಾ ನಿನ್ ತಲೆ ಕೆಟ್ಟು ನಮ್ಮ ಯಾಕಣ್ಣ? ಏನು ಗ್ಯಾಬ್ರ ಮಾಡ್ಕೊಳಕ್ ಹೋದ್ ಮರ್ತೇ ಹೋಯ್ತು. ಅಲ್ಲ ಅಣ್ಣ, ಅಣ್ಣ ಇದ್ರಿ ಅಣ್ಣ ಯಾಕೆ ಹೇಳು? ನಾವ್ ಯಾವ ಹಬ್ಬನೂ ಮಾಡಲ್ಲ, ನಾವ್ ಹಬ್ಬನೇ ಇಲ್ಲ ನಮ್ಗೆ. ಅಲ್ಲ ಅಣ್ಣ, ಮಾಡ್ದಿರೋ ಪರವಾಗಿಲ್ಲ. ನಾನು ಏನಕ್ ಮಾಡ್ದೆ ಗೊತ್ತಾ ಫೋನು? ಅದೇ ನಮ್ಮ ಅಪ್ಪರ್ ತಿಥಿ ಇತ್ತಲ್ಲಣ್ಣ. ಅಯ್ಯೋ ಒಂದ್ ತಾಯಿನ ಬರೇ ಸತ್ತೋದ್ರು ತಿಥಿ, ನಮ್ಮನ್ ನೀನ್ ಸತ್ತೋದ ಬರೀ ಇದೇ ಗೊತ್ತಲ್ಲ ನಮ್ದು. ಅಣ್ಣ ನಮ್ಮ ಅಪ್ಪನ್ ತಿಥಿ ಐತೆ. ನಿಮ್ಮ ತಿಥಿ ಯಾವಾಗಾತು ಅಣ್ಣ? ನಿಮ್ಮ ತಿಥಿ ಯಾವಾಗಾತು ಅಣ್ಣ ನರಸಿಂಹಣ್ಣ ಇನ್ನ ಸತ್ತಿಲ್ವಲ್ಲ. ನರಸಿಂಹಣ್ಣ ಸತ್ತ ಮೇಲೆ ನಮ್ ತಿಥಿ. ಇವಾಗ ಮಾತಾಡ್ತಾ ಇರೋದು ಯಾರು ಹೇಳಿ? ನಾನು ಯಾರು ಮಾತಾಡ್ತಿರೋದೇಳಿ? ಮತ್ತೆ ಇಕ್ರಿ, ನಾನು ಮಾತಾಡೋದು ಗೊತ್ತಿದ ಮೇಲೆ ಇಕ್ರಿ. ನನ್ಗೆ ಯಾಕೆ ಮಾಡಿ? ಅಣ್ಣ ನೀನ್ BN ನರಸಿಂಹರಾಜು ಬಳ್ಳಾಪುರ. ನಾನು ಅವರೇ ಮಾತಾಡ್ತಾ ಇರೋದು. ಮತ್ತೆ ನಾನು ಯಾವಾಗ ತಿಥಿ ಆಯ್ತು? ಮತ್ತೆ ನೀನ್ ನನಗೆ ಹೇಳ್ತಿದ್ದೆ ನೀನ್ ಸತ್ತೋಗಿಲ್ಲ, ಇನ್ನು ನಿನ್ ತಿಥಿ ಯಾವಾಗ ಅಂತ. ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು? ತುಂಬ ಕೂಡ ಇದು ಮಾಡ್ತಾರೆ, ನನಗೆ ಶಟಕ್ ಮಾಡ್ತಾರೆ ನಮ್ಗೆ. ಆ ಅಣ್ಣ ನೆಂಟ್ರಿಷ್ಟು ಅಂದ್ಮೇಲೆ ಊಟ ಕೇಳ್ದೆ ನಿನಗೆ ಹೇಳ್ದೆ ಕಲ್ಲಿರ್ತವೆ. ನೆಂಟ್ರಿಷ್ಟು ಫೋನ್ ಮಾಡ್ದೆ ಇನ್ ಯಾರಿಗ್ ಮಾಡೋನ್ ತಿಥಿಗೆ? ತುಂಬಿ ಮಾಡಿಬಿಡು. ನನಗೆ ಮಾಡ್ಬೇಡ್ರಿ. ಯಾಕಣ್ಣ? ಯಾಕೆ ಮಾಡ್ತೇಳು? ಅಣ್ಣ ನಾನ್ ಯಾರು ಅಂತ ಗೊತ್ತಾಯ್ತಾ? ಯಾರು? ಉಮಾಶಂಕರ, ಧಾರವಾಡ ಧಾರವಾಡ. ಉಮಾಶಂಕರ್ ಡಿ ಸಿ ಸಾಹೇಬ್ರ? ಆ ಉಮಾಶಂಕರ್ ಅಂತ ತುಮಕೂರು ಒಂದ್ಸಲ ಡಿ ಸಿ ಆಗಿ ಬಂದಿದ್ರು ಅವರು. ಡಿ ಸಿ ಸಾಹೇಬ್ರ? ಹಲೋ ಅಣ್ಣ ಹಾ ಅದ ಕಡ್ಡಿ ಎಲ್ಲ ತಂದ್ ಕೆದಕ್ ನೋಡ್ದೆ ಎಲ್ಲ ಗೊಂಡ್ಕೊಂಡ್ ಹೆಂಗ್ ಬದತ್ ಕಣ? ನಿಮ್ಮ ಫುಲ್ ಅಂದ್ರೆ ನಿಮ್ಮ ಫುಲ್ ಹಂಗೆ ನೀನ್ ಪಾಯಿನಾಕ ಯಾಕಣ್ಣ? ಅಣ್ಣ ಅಣ್ಣ ಬೇದಿಗೆ ಒಳ್ಳೆ ಔಷಧಿ ಅಣ್ಣ. ಅಮ್ಮಮ್ಮ ಅಮ್ಮಮ್ಮ ಅಣ್ಣ 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 ನಿಮ್ಮ ಮಗು ಎಷ್ಟು ಟೈಮ್ ಹುಟ್ಟಿಸ್ಕೊಂಡಿರ್ಲ ತಾಯಿನ ಏನೇನೋ ತಲೆ ಕೆಡಿಸ್ತಾರೆ. ಅಣ್ಣ ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕಾಯ್ತಲ್ಲ, ಅವತ್ತಂತೂ ಮಾಡ್ಕೊಡ್ಲಿಲ್ಲ. ಬರೀ ಅದ್ರಿಂದ ನಮ್ಮ ಹೆಸರು ಕುಲ ಗೋತ್ರ ನಮ್ಮ ಮನೆ ವಂಶ ಎಲ್ಲ ಹೆಸರೆಲ್ಲ ಹಾಳಾಗೋಯ್ತು. ಇದನ್ನ ನೀವು ಖಂಡಿತವಾಗಿ ನಡ್ಸ್ಕೊಡ್ಬೇಕು. ಏನ್ ಹೇಳಿ? ಆ ಏನ್ ಸರ್? ಏನಣ್ಣ ಕೇಳ, ನಿನ್ನ ಹತ್ರ ದುಡ್ಡು ಕೇಳ್ತೀವ ಕಾಸು ಕೇಳ್ತೀವ? ಏನೋ ದಯವಿಟ್ಟು ಇದೊಂದು ನಡ್ಸ್ಕೊಡ್ಬೇಕು. ಹಾ ಏನ್ ಸರ್? ಅದೇ ಅಣ್ಣ, ಈ ಕಾಂಗ್ರೆಸ್ ಗಿಡದ ಮೂಗ್ ಬಟ್ ಬೇಕಿತ್ತು ಒಂದ್ 50,000. ಅದೇ ಯಾವಾಗ ತಗೊಂಬತ್ತೀರಣ್ಣ? ನಾವು ಇದು ನಮ್ಗೆ ನಾವು 15 ಸೊಸೈಟಿಗೆ ರೇಷನ್ ತಂದಿಲ್ಲ ನಾವು. ನಿಮ್ ಕಾಂಗ್ರೆಸ್ ಗಿಡ ಬಿಡ್ಸಕ್ ಹೋಗ್ತೀವ ನಾವು. ಸೊಸೈಟಿಗೆ ರೇಷನ್ ತಂದಿಲ್ಲ, ಇದು ಗಾಡಿ ಪೆಟ್ರೋಲ್ ಇಲ್ಲ ಅಂತಾರ. ಕಾಂಗ್ರೆಸ್ ಗಿಡದ ಮೂಗ್ ಬಟ್ ಅಲ್ಲಿ ಹೂವ ಬರ್ತಲ್ಲ ಕಾಂಗ್ರೆಸ್ ಗಿಡದಲ್ಲಿ, ಒಂದ್ 50,000 ಮೂಗ್ ಬಟ್ ಬೇಕು. ಎಲೆಕ್ಷನ್ ಬಂತಲ್ಲ, ಮೂಗ್ ಬಟ್ಟು ಎಲ್ಲಾರ್ಗು ಅವ್ರಿಗೆ ಕೊಡಕ್ಕೆ ಮನೆಗಳಿಗೆ. ದಯವಿಟ್ಟು ಬಿಡ್ಸ್ಕೊಂಡ್ ಬರ್ಬೇಕಣ್ಣ ನೀವು. ನಾವ್ ಬಿಡ್ಸ್ಕೊಂಬರಲ್ಲ. ಇಲ್ಲೇ ನೀವು ಬಿಡ್ಸ್ಕೊಂಬಂದ್ ಫೋನ್ ಹಾಕ್ಬಿಟ್ರೆ ಅಲ್ಲೇ ವಿಧಾನಸೌಧದೊಳಗೆ ನಮ್ಮ ಮನೆ, ಅಲ್ಲಿ ಬಂದ್ ಕೊಟ್ಟೋಗ್ಬಿಟ್ರೆ, ರಾಜಣ್ಣ ಅಂತ ಹೆಸರು ಕೇಳ್ಬಿಟ್ರೆ ರಾಜಣ್ಣನ ಮನೆ ಬಂದು ವಿಧಾನಸೌಧದಾಗ ಅಲ್ಲೇ ಮೂಲೆ ಮನೆ ಮೊದಲನೇದು, ಅಲ್ಲಿ ಬಂದು ಈಸ್ಕೊಂಡ್ಬಿಡ್ತೀವಣ್ಣ ನಾವು. ನೋಡೋಣ, ಅರ್ಜೆಂಟ್ ಒಂದ್ 50,000 ಮೂಗ್ ಬಟ್ಬೇಕು.
ಎಲೆಕ್ಷನ್ ಬಂತಲ್ಲಣ್ಣ, ಹಾ ಇವತ್ತಾಲೆ ಯುಗಾದಿ ಹಬ್ಬ ಇವತ್ತು. ಯುಗಾದಿ ಹಬ್ಬ ಇವತ್ತಾಲೆ ಯುಗಾದಿ ಹಬ್ಬ ಅಲ್ವಣ್ಣ? ಇಷ್ಟು ಮತ್ತೆ ಅರ್ಧ ಹೊತ್ನಾಗ ಫೋನ್ ಮಾಡಿದ್ರ? ಅರ್ಧ ಹೊತ್ನಾಗ ಫೋನ್ ಮಾಡಿದ್ರ? ಅದೇ ಮರಿ ಕಡಿತಿದ್ದು. ಹಾ ಅದೇ ಗುಡ್ಡೆ ಮಾಂಸ ನಿಮ್ಗೆ ಎಷ್ಟು ಕೆಜಿ ಬೇಕು ಅಂತ ಮಾಡಿದ್ದು. ನಿಮ್ದು ಆಯ್ತಾ ಅಣ್ಣ ಯುಗಾದಿ ಹಬ್ಬ? ಇಲ್ಲ, ನಾವು ಇದು ತಿಥಿ ಮಾಡ್ತಾ ಇದೀವಿ. ತಿಥಿ ಮಾಡ್ತಾ ಇದ್ವಿ ನಾವು. ಯಾರ್ದು? ಅಯ್ಯೋ, ನರಸಿಂಹಣ್ಣ ಸತ್ತೋಗ್ಬಿಡ್ತ. ಆಂಬ್ಲೇಷನ್ ಬಂತು, ಆಂಬ್ಲೇಷನ್ ಬಂತು, ಆಂಬ್ಲೇಷನ್. ಹಲೋ ಅಣ್ಣ, ಹ್ಮ್, ನರಸಿಂಹಣ್ಣ ಸತ್ತೋಗ್ಬಿಡ್ತ. ನರಸಿಂಹಣ್ಣಂದು ತಿಥಿ. ಅಯ್ಯೋ ಇವನ್ ತಾಯಿನ ಏನು? ಅಯ್ಯೋ, ನರಸಿಂಹಣ್ಣ ಸತ್ತೋಗ್ಬಿಡ್ತಂತೆ. ನರಸಿಂಹಣ್ಣನ ತಿಥಿ ಅಂತೆ. ನರಸಿಂಹಣ್ಣ ಏನಾಗಿತ್ತಣ್ಣ? ಹೆಂಗಸು ಓಡಾಡ್ತಾರೆ, ಹಂಗ ಓಡಾಡ್ತೀಯಲ್ಲ. ನಾನೇ ಕಣೋ ನರಸಿಂಹರಾಜು. ಯಾವ ನಿಮ್ದು? ನರಸಿಂಹಣ್ಣಂದು ಅಂತ. ಓಯ್, ಇವ್ರು ನಮ್ಮ ದೊಡ್ಡ ಮರ್ಮಗ ಮೇಷ್ಟ್ರು ತೀರೋಯ್ರು, ಮಣ್ಗೋಯ್ತು. ಇವತ್ತು ಸೂತ್ರೆ ಕಳ್ಕೋಬೇಕು. ನಾಳೆ ಭೂಮಿ ಹುಟ್ಟಿದವಾರ, ನಾಳೆ ಮಾಡಂಗಿಲ್ಲ. ಇದು ಏನು ಭೂಮಿ ಪೂಜೆ ಮಾಡಂಗಿಲ್ಲ. ಅಯ್ಯೋ, ಅವ್ರಿಗೆ ಇವತ್ತೇ ಸೂತ್ರೆ ಕಳ್ಕೊಂತ ಇದ್ವಿ. ನನ್ನ ಮಗ ಹೇಳಿದ್ದು ಗೊತ್ತ, ನಾನೇ ನರಸಿಂಹರಾಜು. ನಿಮ್ಮ